ವೆಲ್ಕಮ್ ಬ್ಯಾಕ್ ಟು ಕಾಂಟೆಂಟ್ ಸರ್ಕಲ್ ಕೆ ಚಾನಲ್. ಗೈಸ್, ಇವತ್ತು ಒಂದು ಒಳ್ಳೆಯ ತೀರ್ಥಕ್ಷೇತ್ರವನ್ನು ನಾನು ನಿಮಗೆ ಪರಿಚಯಿಸ್ತಿದ್ದೇನೆ. ಇದು ಯಾವುದಂತ ನೀವೇ ನೋಡ್ತಾ ಹೋಗಿ. ಇದು ಅತ್ಯಂತ ಶಕ್ತಿಶಾಲಿಯಾದ ಶಕ್ತಿಪೀಠ. ಈ ಕ್ಷೇತ್ರವು ಮಂಗಳೂರಿನಿಂದ ಸಾಧಾರಣವಾಗಿ 45 ಕಿಲೋಮೀಟರ್ ಹಾಗೂ ಪಡುಬಿದ್ರೆಯಿಂದ 15 ಕಿಲೋಮೀಟರ್ ಮತ್ತು ಕಾರ್ಕಳದಿಂದ 18 ಕಿಲೋಮೀಟರ್ ಮಧ್ಯದಲ್ಲಿರುವ ಬೆಳಮಣ್ಣು ಅನ್ನೋ ಒಂದು ಪ್ರದೇಶದಲ್ಲಿದೆ. ಬೆಳಮಣ್ಣು ಒಂದು ದುರ್ಗಾಪರಮೇಶ್ವರಿಯ ಶಕ್ತಿಶಾಲಿ ಪೀಠದ ಒಂದು ಸ್ಥಳವಾಗಿದೆ. ಈ ಶಕ್ತಿಶಾಲಿ ಪೀಠವು ದುರ್ಗಾಪರಮೇಶ್ವರಿ ದೇವಸ್ಥಾನವು ಸುಮಾರು 7ನೇ ಶತಮಾನದ ಕಾಲದ್ದಾಗಿದ್ದು, ಇದು ಬಹಳ 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 ಶಕ್ತಿಯುತವಾದ ಒಂದು ಕಾರ್ಣಿಕ ಸ್ಥಳವಾಗಿದೆ. ಇಲ್ಲಿನ ದೇವರು ವನದುರ್ಗೆ, ದುರ್ಗಾಪರಮೇಶ್ವರಿ. ಈ ದುರ್ಗಾಪರಮೇಶ್ವರಿ ದೇವಸ್ಥಾನವು ದಟ್ಟ ಕಾಡಿನ ಒಳಗಡೆ ಇದೆ. ಇಲ್ಲಿ ಭೇಟಿ ನೀಡದ ರಾಜಕೀಯ ಧುರೀಣರಿಲ್ಲ ಅಥವಾ ರಾಜಕೀಯ ಲೀಡರ್ಗಳೆಲ್ಲರೂ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ರಾಜಕೀಯ ಧುರೀಣರು ಇಲ್ಲಿ ಭೇಟಿ ನೀಡಿರುತ್ತಾರೆ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಬಂದು ಹೋಗಿರುವಂತಹ ಕ್ಷೇತ್ರ ಇದು. ನೋಡಿ, ಇದು ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ಇದು ಈ ವನವನ್ನು ದುರ್ಗೆ ಮಾತೆಯು ಕಾಯುತ್ತಿದ್ದಾಳೆ. ಈ ದುರ್ಗಾ ಮಾತೆಯ ಗುಡಿಗೆ ಹೋಗಲು ಈ ಒಂದು ಮೆಟ್ಟಲುಗಳನ್ನು ಏರಿ ಹೋಗಬೇಕಾಗಿರುತ್ತದೆ. ನೋಡಿ, ನಾನು ನಿಮಗೆ ಪೂರ್ತಿ ಈ ದೇವಸ್ಥಾನದ ಹೊರಾಂಗಣವನ್ನು ತೋರಿಸ್ತಾ ಇದ್ದೇನೆ. ಇದು ಕಾಡಿನ ಮಧ್ಯದಿಂದ ಹೋಗ್ತದೆ. ಅಂದರೆ ಇಲ್ಲಿ ಕಾಡಿನ ಮಧ್ಯೆ ಆದರೂ ಕಾರು ಬಸ್ಸು ಹೋಗುವಂಥ ದಾರಿಯನ್ನು ಮಾಡಿಕೊಡಲಾಗಿದೆ. ಸರ್ಕಾರದ ವತಿಯಿಂದ ಒಳ್ಳೆಯ ದಾರಿಯನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ವರ್ಷದಲ್ಲಿ 2 ಬಾರಿ ಜಾತ್ರೆಗಳಾಗ್ತದೆ. ಒಂದು ಜನವರಿ 2 ಅಥವಾ 3ನೇ ತಾರೀಕಿಗೆ ಮಂಡಲ ಪೂಜೆ ಅಂತ ನಡೀತದೆ. ಇದಕ್ಕೆ ಹಲವಾರು ಭಕ್ತರು ದೇಶ ವಿದೇಶಗಳಿಂದ ಬರ್ತಾರೆ ಮತ್ತು ನಮ್ಮ ದೇಶದ ನಾನಾ ರಾಜ್ಯಗಳಿಂದಲೂ ಬರ್ತಾರೆ. ಆಮೇಲೆ ಆರಾಟ ಅಂತೇಳಿ ಒಂದಾಗುತ್ತದೆ. ಆರಾಟ ಮಾರ್ಚ್ 18ನೇ ತಾರೀಕಿಗೆ ಆರಾಟ ಪೂಜೆ ಒಂದು ಇಲ್ಲಿ ನೆರವೇರ್ತದೆ. ಇದಕ್ಕೆ ಬಹಳ ಭಕ್ತರು ಸೇರ್ತಾರೆ. ಈ ದೇವಿಯ ಮಹಿಮೆ ಏನೆಂದರೆ, ಈ ದೇವಿಯ ಯಾವುದೇ ಜೀರ್ಣೋದ್ಧಾರ ಕಾರ್ಯಗಳಿಗೆ ಇಲ್ಲಿನ ದೇವಸ್ಥಾನದ ವತಿಯಿಂದ ಯಾರೂ ಕಾಣಿಕೆ ಕೇಳಲು ಹೋಗುವುದಿಲ್ಲ. ಅವರೇ ಬಂದು ಇಲ್ಲಿನ ದೇವಸ್ಥಾನದಲ್ಲಿ ಕಾಣಿಕೆಯನ್ನು ಅರ್ಪಿಸ್ತಾರೆ. ಅಂಥ ಒಂದು ಮಹಾತ್ಮೆಯುಳ್ಳ ಒಂದು ಕ್ಷೇತ್ರ ಇದು. ಸಾಧಾರಣವಾಗಿ ಯಾರಿಗೂ ತಿಳಿದಿಲ್ಲ. ಕಟೀಲ್ ಥರನೇ ಈ ದೇವಿಯು ಬಹಳ ಪ್ರಮುಖ ದುರ್ಗಾಪರಮೇಶ್ವರಿಯ ಒಂದು ಅವತಾರ. ನೋಡಿ, ಈ ದೇವಸ್ಥಾನ ಮೇಲೆ ಬಂದ ಮೇಲೆ ಈ ಥರ ಇಷ್ಟು ದೊಡ್ಡ ದೇವಸ್ಥಾನ. ನೋಡಿ, ನಾವು ಹೋಗುವಾಗ ಇಲ್ಲಿ ಯಾವುದೋ ಒಂದು ಕೋಡಿ ಮರ ಕೊಡುವಂಥ ಒಂದು ಸಂಭ್ರಮದ ಆಚರಣೆ ನಡೀತಾ ಇತ್ತು. ಅಂದರೆ ಹೊಸದಾಗಿ ಯಾರೋ ಭಕ್ತರು ದೇವಸ್ಥಾನಕ್ಕೆ ಕೋಡಿ ಮರ ಅಂತ ಅರ್ಪಿಸಿರ್ತಾರೆ. ಆ ಸಮಯದಲ್ಲಿ ನಾವು ಭೇಟಿ ನೀಡಿದ್ವಿ. ಇಲ್ಲಿ ಭಾಳಷ್ಟು ನಮ್ಮ ಚಿತ್ರತಾರೆಯರು ಇಲ್ಲಿಗೆ ಭೇಟಿ ನೀಡಿರುತ್ತಾರೆ. ಇಲ್ಲಿ ಬಹಳಷ್ಟು ಯಾಗಗಳನ್ನು ಮಾಡಲಾಗ್ತದೆ. ನೋಡಿ, ಇದು ದೇವಸ್ಥಾನದ ಮೇಲ್ಗಡೆ ನಿಂತ್ಕೊಂಡ್ಬಿಟ್ಟು ಇಲ್ಲಿ ನೋಡಿದರೆ ನೋಡಿ, ದಟ್ಟವಾದ ಕಾಡೇ ಕಾಣಿಸ್ತಾ ಇದೆ ನಿಮಗೆ. ಬಹಳ ಅದ್ಭುತವಾದ ಕ್ಷೇತ್ರ ಇದು. ಇಲ್ಲಿನ ದೇವಿಯು ನೀವು ನಂಬಿದರೆ ನಿಮ್ಮನ್ನು ಕೈ ಬಿಡಲಾರದು. ನೋಡಿ, ಇದು ದೇವರ ಒಳಗಿನ ಗರ್ಭಗುಡಿಯ ನೋಟ. ನೋಡಿ, ಈ ಥರ ಇಲ್ಲಿ ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸಿ. ನೋಡಿ, ಇಲ್ಲಿ ನಿಮಗೆ ದೇವರನ್ನು ತೋರಿಸ್ತೀನಿ. ನೋಡಿ, ಒಳಗಡೆ ದುರ್ಗಾದೇವಿಯ ಉದ್ಭವ ಮೂರ್ತಿಗಳು. ನೋಡಿ, ಈ ಥರ ಈ ತಾಯಿಯ ಆಶೀರ್ವಾದವನ್ನು ನೀವು ಪಡೆದರೆ ನಿಮಗೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ. ಇದು ಬಹಳ ಪ್ರಾಚೀನ ಕ್ಷೇತ್ರವಾಗಿರೋದರಿಂದ ಇಲ್ಲಿ ಬಹಳಷ್ಟು ಒಳ್ಳೆಯ ವೈಬ್ಸ್ ಇರ್ತವೆ. ನೋಡಿ.
ದೇವರ ಮೂರ್ತಿಯನ್ನು ನೋಡಿದಾಗ ನಿಮಗೆ ಮೈ ಜುಮ್ ಎನ್ನಿಸ್ಬೋದು. ಈ ಥರ ಅಲಂಕರಿಸಿ ನಿತ್ಯ ಪೂಜೆ, ಶುಕ್ರವಾರದ ಪೂಜೆ, ಎಲ್ಲ ಪೂಜೆಗಳು ನಡೀತದೆ. ಆದರೆ ಭಕ್ತಾದಿಗಳು ಇಲ್ಲಿ ಯಾರನ್ನು ನೀವು ಆಕರ್ಷಿಸಿ ಕರ್ಕೊಂಡು ಬರಬೇಕಾಗಿಲ್ಲ. ಇಲ್ಲಿನ ಭಕ್ತಾದಿಗಳು ಭಾಳ ಜನರಿದ್ದಾರೆ. ಅವರು ಕಾಣಿಕೆಯನ್ನು ತನ್ನಷ್ಟಕ್ಕೆ ತಾನೇ ಬಂದು ಅರ್ಪಿಸ್ತಾರೆ. ಇಲ್ಲಿನ ಜೀರ್ಣೋದ್ಧಾರಕ್ಕಾಗಲಿ ಅಥವಾ ಯಾವುದೇ ಒಂದು ಫಂಕ್ಷನ್ಗಾಗಲಿ ಯಾರನ್ನು ಕಾಣಿಕೆಗೋಸ್ಕರ ಇಲ್ಲಿ ಅವರು ಒತ್ತಾಯ ಮಾಡೋದಿಲ್ಲ. ದೇವಿಯ ಮೇಲೆ ಆಸಕ್ತಿ ಉಳ್ಳವರು ಬಂದು ತನ್ನಿಂದ ತಾನೇ ಅವರೇ ಇಲ್ಲಿ ಕಾಣಿಕೆಯನ್ನು ಅರ್ಪಿಸ್ತಾರೆ. ಇದು ಒಂದು ಪವಿತ್ರ ಕ್ಷೇತ್ರ. ಇದರ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿಲ್ಲ. ನೋಡಿ, ಇದನ್ನು ಇಲ್ಲಿ ನೋಡಿ. ಇದು ದೇವರ ಮಗ್ಗುಲಲ್ಲಿರುವ ಒಂದು ಗಣಪತಿಯ ವಿಗ್ರಹ. ಇಲ್ಲಿನೂ ಪೂಜೆ ನಡೀತದೆ. ಜನಗಳು ಬರ್ತಾ ಇರ್ತಾರೆ. ಇದು ದಿನಾಗಲೂ ಓಪನ್ ಆಗಿರ್ತದೆ. ನೋಡಿ, ಇಲ್ಲಿಂದ ಮುಂದೆ ಇದು ಒಳಾಂಗಣದ ಒಂದು ದೃಶ್ಯ. ಈ ಥರ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇರ್ತಾರೆ. ನೋಡಿ, ಇದೇ ಥರ ಇದು ದೇವಾಲಯದಲ್ಲಿ ಸುತ್ತು ಹಾಕುವ ಒಂದು ದಾರಿ. ನೋಡಿ, ಈ ಥರ ಮುಂದೆ ಇದು ಪ್ರಸಾದ ವಿತರಣೆಗೋಸ್ಕರ ಇಲ್ಲಿ ಭಟ್ರು ನಿಂತಿದ್ದಾರೆ. ತೀರ್ಥ ಪ್ರಸಾದಗಳನ್ನು ಇಲ್ಲಿ ವಿತರಿಸಲಾಗ್ತದೆ. ಭಾಳ ಅತ್ಯಂತ ಶುಚಿತ್ವವನ್ನು ಕಾಪಾಡಿಕೊಂಡು ಈ ದೇವಸ್ಥಾನವು ಭಾಳ ಪ್ರಸಿದ್ಧಿ ಪಡೆದಿದೆ. ಇದಕ್ಕೆ ಬೆಳ್ಮಣ್ಣು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಸುಮಾರು ಕಟೀಲಿನಿಂದ ನಿಮಗೆ ಒಂದು 25 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇರ್ತದೆ. ನೋಡಿ, ಈ ಥರ ದೇವಾಲಯದ ಗರ್ಭಗುಡಿಯ ಮುಂದೆ ಇರುವ ಈ ಸುಂದರ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಹೊರಾಂಗಣಕ್ಕೆ ಬಂದೆ. ನಾನು ದೇವರ ಕೃಪೆಗೆ ಪಾತ್ರನಾಗಿ ಹೊರಾಂಗಣಕ್ಕೆ ಬಂದೆ. ಹೊರಾಂಗಣದಲ್ಲೆಲ್ಲ ಇದೇ ಥರ ಮರ ಗಿಡಗಳು ಹಸಿರು ಕಾಣಿಸ್ತಾ ಇರ್ತದೆ ನಿಮಗೆ. ನೋಡಿ, ಇದು ಕೆಳಗಡೆ ದೇವರ ಹಿಂಬಾಗಿಲಿನಿಂದ ನಾನು ಬರ್ತಾ ಇದ್ದೀನಿ. ಹಿಂಬಾಗಿಲಿನಿಂದ ಬಂದು ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ, ಚಿಕ್ಕದೊಂದು ಉದ್ಯಾನವನವನ್ನು ಸಹ ಮಾಡಿದ್ದಾರೆ. ಅದರಲ್ಲಿ ಕೆಲವು ವನ್ಯ ಪ್ರಾಣಿಗಳನ್ನು ಪ್ರದರ್ಶಿಸುತ್ತಾರೆ. ಮುಂದೆ ನೋಡಿ, ಇದು ಒಂದು ಅದ್ಭುತವಾದ ಒಂದು ಆರಾಡ ಅಂತ ಹೇಳಿದ್ನಲ್ಲ. ಆರಾಡದ ದಿವಸ ಈ ದೇವರನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಭಕ್ತಾದಿಗಳು ಅಲ್ಲಲ್ಲಿ ಕಟ್ಟೆಗಳನ್ನು ಮಾಡ್ಕೊಂಡ್ಬಿಟ್ಟು ಕಟ್ಟೆ ಮೇಲೆ ದೇವರನ್ನು ಕೂಡಿಸಿ ಪೂಜಿಸಲಾಗ್ತದೆ. ಇದು ಒಂದು ಅತ್ಯಂತ ಅದ್ಭುತ ಒಂದು ಇದನ್ನು ಜಾತ್ರೆಯನ್ನು ನೋಡೋದು, ಕಣ್ತುಂಬಿಸ್ಕೊಳ್ಳೋದು ತುಂಬ ಅದ್ಭುತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಶೇರ್ ಮಾಡಿ, ಹಾಗೂ ವಿಡಿಯೋವನ್ನು ಪೂರ್ತಿ ನೋಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ನಿಮ್ಮಲ್ಲಿ ನಾನು ಈ ವಿಡಿಯೋ ಪೂಜಾ ದೃಶ್ಯವನ್ನು ಮುಂದುವರಿಸ್ತಾ ಇದ್ದೀನಿ. ನೋಡಿ, ಇದು ಮನೆಗೆ ಬಂದಾಗ ಒಂದು ಭಕ್ತಾದಿಗಳು ಒಂದು ಕಟ್ಟೆಯನ್ನು ಮಾಡಿರ್ತಾರೆ. ಆ ಕಟ್ಟೆ ಮೇಲೆ ದೇವರನ್ನು ಕೂಡಿಸಿ ದೇವಸ್ಥಾನದ ಪೂಜಾರಿಗಳು ಇದಕ್ಕೆ ಪೂಜೆಯನ್ನು ಮಾಡ್ತಾರೆ. ನೋಡಿ, ಮನೆಗಳಲ್ಲಿ ಭಕ್ತಾದಿಗಳೆಲ್ಲ ಸೇರಿಕೊಂಡಿರ್ತಾರೆ. ಈ ಥರ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಇದು ಬೆಳ್ಮಣ್ಣು ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಹೊರ ಹೋಗುವ ರಸ್ತೆ.
ಇದು ಪೂರ್ತಿ ಕಾನನದ ಒಳಗಡೆನೇ ಇದೆ ಈ ದೇವಸ್ಥಾನ. ಇದು ವನದುರ್ಗಾ ದೇವಸ್ಥಾನ ಅಂತ ಹೇಳೋದು. ನೀವುಗಳಿಗೆ ಯಾವತ್ತಾದರೂ ಒಂದು ದಿವಸ ಇಲ್ಲಿಗೆ ಭೇಟಿ ನೀಡುವ ಸಂದರ್ಭ ಬಂದಲ್ಲಿ ಈ ದೇವಸ್ಥಾನವನ್ನು ವೀಕ್ಷಿಸಿ, ಇದಕ್ಕೊಂದು ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಕೇಳಿಕೊಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.